ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷ್ಯಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿದಾಸ ಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲಬಾಂಧವರಿಗೆ SSP ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ನಾವು ಈ ದಿನ ಆಗಸ್ಟ್ ತಿಂಗಳ ಮಾಸಿಕ ಭವಿಷ್ಯ ಆಗಸ್ಟ್ 1ನೇ ತಾರೀಕಿನಿಂದ 31ನೇ ತಾರೀಕುವರೆಗೂ ಏನೆಲ್ಲ ಅನುಕೂಲಗಳು, ಯಾವೆಲ್ಲ ಅನಾನುಕೂಲಗಳು ಹಾಗೂ ಪರಿಹಾರಗಳು ಮೇಷರಾಶಿಯಿಂದ ಮೀನರಾಶಿಯವರೆಗೂ ಹೇಗಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳುತ್ತಾ, ಈಗ ನಾವು ಈ ಒಂದು ಆಗಸ್ಟ್ ತಿಂಗಳ 12 ರಾಶಿಗಳ ಭವಿಷ್ಯ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಗ್ರಹಗಳ ಒಂದಿಷ್ಟು ಸಂಚಾರವನ್ನು ತಿಳಿದುಕೊಂಡ್ರೆ ತುಂಬ ಉತ್ತಮ. ಈ ಒಂದು ತಿಂಗಳಲ್ಲಿ ಬರ್ತಕ್ಕಂಥ ಹಬ್ಬಗಳು ಮತ್ತು ಗ್ರಹಗಳ ಸಂಚಾರ ಇವೆಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಅದರ ಜೊತೆಗೆ ನಿಮ್ಮ ರಾಶಿಯ ಭವಿಷ್ಯ ಒಟ್ಟಿಗೆ ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಮೊದಲನೇದಾಗಿ ಗ್ರಹಗಳ ಸಂಚಾರ ಅಂತ ನೋಡೋದಾದರೆ, ಇದೇ ಒಂದು ಆಗಸ್ಟ್ 1ನೇ ತಾರೀಕಿಗೆ ಶನಿ ಮಹಾರಾಜರು ಮೀನರಾಶಿಯಲ್ಲಿದ್ದಾರೆ, ರಾಹು ಕುಂಭರಾಶಿಯಲ್ಲಿದ್ದಾರೆ, ಕೇತು ಸಿಂಹ ರಾಶಿಯಲ್ಲಿದ್ದಾರೆ, ಗುರು ಕರ್ಕಾಟಕ ರಾಶಿಯಲ್ಲಿದ್ದಾರೆ. ಇವರು 4 ಗ್ರಹಗಳು ಈ ಒಂದು ಸ್ಥಾನದಲ್ಲೇ ಇರ್ತಾರೆ. ಇನ್ನು ಬುಧ 1ನೇ ತಾರೀಕು ಮಿಥುನ ರಾಶಿ, 2ನೇ ತಾರೀಕು ಕರ್ಕಾಟಕ ರಾಶಿ, ಮತ್ತು ನಿಮಗೆ 6ನೇ ತಾರೀಕಿಗೆ ಕರ್ಕಾಟಕ ರಾಶಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬರುವಂಥದ್ದಾಗುತ್ತೆ. ಈ ಒಂದು ಬುಧ ಗ್ರಹ ಅಂದರೆ ನಿಮಗೆ 1ನೇ ತಾರೀಕಿನಿಂದ ಒಂದಿಷ್ಟು ಬದಲಾವಣೆಗಳೊಂದಿಗೆ 6ನೇ ತಾರೀಕಿಗೆ ಪೂರ್ಣ ಪ್ರಮಾಣದಲ್ಲಿ ಬುಧ ರಾಶಿ ಕರ್ಕಾಟಕ ರಾಶಿ ಈಗ ಹಿಮ್ಮುಖ ಚಲನೆ ನಡೀತಾ ಇದೆ ಬುಧ. ಸೊ ಈಗ ನೇರ ಚಲನೆ ನಿಮಗೆ ಕರ್ಕಾಟಕ ರಾಶಿಗೆ 6ನೇ ತಾರೀಕು ಪ್ರಾರಂಭ ಆಗುತ್ತೆ. ಅದೇ ರೀತಿಯಾಗಿ 3ನೇ ತಾರೀಕು ಕುಜ ಮಿಥುನ ರಾಶಿಗೆ ಬರುವಂಥವ್ರು ಆಗ್ತಾರೆ, ವೃಷಭದಿಂದ ಮಿಥುನ ರಾಶಿಗೆ. ಇನ್ನು 10ನೇ ತಾರೀಕಿಗೆ ಒಟ್ಟಿಗೆ ಅಂದರೆ ನಿಮಗೆ ಹೆಚ್ಚು ಕಡಿಮೆ 10ರಿಂದ 11ನೇ ತಾರೀಕು ಗುರು ರವಿ ಬುಧ ಚಂದ್ರ 4 ಗ್ರಹಗಳು ಒಟ್ಟಿಗೆ ಎದುರುತ್ತೆ. ಈ ಚತುರ್ಥಿ ಗ್ರಹಗಳ ಸಂಚಾರದ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳಿಸಿಕೊಡಲಾಗುತ್ತೆ. ಅದು ಕರ್ಕಾಟಕ ರಾಶಿಯಲ್ಲಿ, ಅದು ಶುಭ ಗ್ರಹಗಳು ನೋಡಿ, ಗುರು ರವಿ ಬುಧ. ಇಲ್ಲಿ ಈ ಒಂದು ಇದರಿಂದ 2 ಯೋಗಗಳು ಕೂಡಿ ಬರುತ್ತೆ, ಒಂದು ಹಂಸ ಯೋಗ, ಇನ್ನೊಂದು ಬುಧಾದಿತ್ಯ ಯೋಗ. ಸೊ ಹಾಗಾಗಿ ಇಲ್ಲಿ ಹಂಸ ಮತ್ತು ಬುಧಾದಿತ್ಯ ಯೋಗ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ತಿಳಿಸಿಕೊಳ್ಳೋಣ. ಇನ್ನು ಅದೇ ರೀತಿಯಾಗಿ 19ನೇ ತಾರೀಕು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಮತ್ತೆ ರವಿ ಬದಲಾವಣೆ ಆಗುವಂಥದ್ದಾಗತ್ತೆ. 23ನೇ ತಾರೀಕು ಮತ್ತೆ ಬುಧ ಕರ್ಕಾಟಕದಿಂದ ಸಿಂಹ ರಾಶಿಗೆ ಹೋಗುವಂಥವ್ರಾಗ್ತಾರೆ. ಈ ರೀತಿಯಾಗಿ ಗ್ರಹಗಳ ಒಂದು ಸಂಚಾರ ಇದೆ. ಇಲ್ಲಿ ಬುಧ ಹಿಮ್ಮುಖ ಚಲನೆಯಿಂದ ನೇರ ಚಲನೆ ಆಗುತ್ತೆ, ನೇರ ಚಲನೆಯಿಂದ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೂ ಬರುವಂಥವ್ರಾಗ್ತಾರೆ. ಇನ್ನು ಅದೇ ರೀತಿ ಕುಜನ ಒಂದು ಕುಜನ ಒಂದು ಬದಲಾವಣೆಯ ಕೂಡ ಈ ತಿಂಗಳಲ್ಲಿ ಆಗ್ತಾ ಇದೆ, ವೃಷಭದಿಂದ ಮಿಥುನ ರಾಶಿಗೆ. ಈ ಎಲ್ಲ ಗ್ರಹಗಳ ಒಂದು ಅನುಗುಣವಾಗಿ ಮುಂದಿನ ಒಂದು ಈ ಆಗಸ್ಟ್ ತಿಂಗಳಲ್ಲಿ ಕೆಲವೊಂದು ಬದಲಾವಣೆಗಳು ಇರುತ್ತೆ. ಇನ್ನು ಈ ತಿಂಗಳು ಆಗಸ್ಟ್ ತಿಂಗಳಲ್ಲಿ ಬರ್ತಕ್ಕಂತಹ ಒಂದಿಷ್ಟು ಶುಭ ಹಾಗೂ ಹಬ್ಬಗಳು ಯಾವುವು ಅಂತ ಹೇಳಿದರೆ, 2ನೇ ತಾರೀಕು ನಿಮಗೆ ಸಂಕಷ್ಟ ಚತುರ್ಥಿ ಇದೆ. ತದನಂತರ ನಿಮಗೆ 9ನೇ ತಾರೀಕು ಕಾಮಿಕ ಏಕಾದಶಿ ಬರುತ್ತೆ. 11ನೇ ತಾರೀಕು ಮಾಸಿಕ ಶಿವರಾತ್ರಿ ಇರುತ್ತೆ. 12ನೇ ತಾರೀಕು ಶ್ರಾವಣ ಅಮಾವಾಸ್ಯೆ ಇದೆ. 17ನೇ ತಾರೀಕು ನಾಗರ ಪಂಚಮಿ ಮತ್ತು ಸಿಂಹ ಸಂಕ್ರಾಂತಿ, ಅಂದರೆ ಸಿಂಹ ರಾಶಿಗೆ ರವಿ ಬರುವಂಥದ್ದನ್ನೇ ಸಿಂಹ ಸಂಕ್ರಾಂತಿ ಅಂತ ಕರೆಯಲಾಗುತ್ತೆ. ಸೊ 17ನೇ ತಾರೀಕು ಸಿಂಹ ಸಂಕ್ರಾಂತಿ. ಇನ್ನು 23ನೇ ತಾರೀಕು ಶ್ರಾವಣ ಪುತ್ರದ ಏಕಾದಶಿ, 27 ಹೈಗ್ರೀವ ಜಯಂತಿ, 28 ವರಮಹಾಲಕ್ಷ್ಮಿಯ ವ್ರತ. ಸೊ ಇದು ಕೂಡ ತುಂಬ ಶ್ರೇಷ್ಠವಾದಂತಹ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ಹಬ್ಬ. ಸೊ ಈ ಹಬ್ಬ ಮಹಾಲಕ್ಷ್ಮಿಯ ಒಂದು ವಿಶೇಷತೆ ಮುಂದಿನ ದಿನಗಳಲ್ಲಿ ತಿಳಿಸಿಕೊಡಲಾಗುತ್ತೆ. ಸೊ ಅದೇ ರೀತಿ ಆ ದಿನ ರಕ್ಷಾ ಬಂಧನ ಮತ್ತು ಶ್ರಾವಣ ಹುಣ್ಣಿಮೆ. ಸೊ ಇದು ತುಂಬ ವಿಶೇಷ ಇದೆ. ಇನ್ನು 29ನೇ ತಾರೀಕು 29, 30, 31 ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ. ಸೊ ಇವು ಇಷ್ಟು
ಈ ಒಂದು ಆಗಸ್ಟ್ ತಿಂಗಳಲ್ಲಿ ಬರ್ತಕ್ಕಂಥ ಹಬ್ಬಗಳು, ವಿಶೇಷ ದಿನಗಳು ಮತ್ತು ತುಂಬ ಪ್ರಮುಖವಾಗಿರತಕ್ಕಂಥ ದಿನಗಳಂತಲೇ ಹೇಳ್ಬೋದು. ಸೊ ಇಲ್ಲಿ ನಮಗೆ ರಾಜಯೋಗ ಮುಂಚೆನೇ ಹೇಳಿದ್ದೀನಿ, ಹಂಸಯೋಗ ಕೂಡಿ ಬರುತ್ತೆ ಮತ್ತು ಬುಧಾದಿತ್ಯ ಯೋಗ, ಈ ಎರಡು ಯೋಗಗಳು ನಿಮಗೆ ಈ ಒಂದು ತಿಂಗಳಲ್ಲಿ ಕೂಡಿ ಬರುತ್ತೆ. ಅದು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡಲಾಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಪ್ರಕಾರವಾಗಿ ಮೇಷರಾಶಿಯಿಂದ ನಿಮಗೆ ಮೀನರಾಶಿಯವರೆಗೂ ಹೇಗೆಲ್ಲ ಇರುತ್ತೆ ಆ ಎಲ್ಲ ಭವಿಷ್ಯವನ್ನು ಒಂದೊಂದಾಗಿ ತಿಳ್ಕೊಳ್ಳೋಣ ಬನ್ನಿ. ದ್ವಾದಶ ರಾಶಿಗಳಲ್ಲಿ 4ನೇ ರಾಶಿಯಾಗಿರತಕ್ಕಂತಹ ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಯವರಿಗೆ ಅನುಕೂಲಗಳೇನು, ಅನಾನುಕೂಲಗಳೇನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಈ ಆಗಸ್ಟ್ ಮಾಸಿಕ ಭವಿಷ್ಯದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಒಂದು ಕರ್ಕಾಟಕ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಅನುಕೂಲಕರ ಒಂದು ವಾತಾವರಣದಲ್ಲಿ ಮೊದಲನೆಯದು ಆರ್ಥಿಕವಾಗಿ ನೀವು ಬಲಿಷ್ಠರಾಗುವಂಥದ್ದಾಗುತ್ತೆ. ಅನೇಕ ರೀತಿಯ ಮೂಲಗಳಿಂದ ನಿಮಗೆ ಹಣ ಸಂಪಾದನೆ ಬರುವಂಥದ್ದಾಗುತ್ತೆ ಮತ್ತು ಆರ್ಥಿಕವಾಗಿ ಕೆಲವು ಸಣ್ಣ ಪುಟ್ಟ ಸಾಲಗಳನ್ನು ನೀವು ಮುಕ್ತಿ ಹೊಂದ್ತೀರಾ, ಅಂದರೆ ಅದನ್ನು ತೀರಿಸುವಂಥದ್ದಾಗತ್ತೆ. ಇದು ಒಂದು ಅನುಕೂಲ. ಇನ್ನು ಎರಡನೇ ಅನುಕೂಲ ಬಂದುಬಿಟ್ಟು ಉದ್ಯೋಗದಲ್ಲಿ ಒಳ್ಳೆಯ ಉನ್ನತ ಹಂತಕ್ಕೆ ಹೋಗುವಂಥದ್ದಾಗುತ್ತೆ. ಅಂದರೆ ನೀವು ಈಗ ಸದ್ಯಕ್ಕೆ ಉದ್ಯೋಗದಲ್ಲಿದ್ದರೆ ಪ್ರಮೋಷನ್ ಸಿಗುವಂಥದ್ದಾಗ್ಬೋದು, ಅಥವಾ ನಿಮ್ಮ ಒಂದು ಅಪೇಕ್ಷೆ ಮೇರೆಗೆ ಟ್ರಾನ್ಸ್ಫರ್ ಆಗುವಂಥದ್ದಾಗ್ಬೋದು, ಅಥವಾ ನಿಮ್ಮ ಒಂದು ಏನಂತೀರ ವಿಚಾರಗನುಗುಣವಾಗಿ ಒಂದು ರೀತಿಯಲ್ಲಿ ಒಳ್ಳೆಯ ಜವಾಬ್ದಾರಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಿಗುವಂಥದ್ದಾಗತ್ತೆ. ಇನ್ನು ಯಾರೆಲ್ಲ ಇನ್ನೂ ಉದ್ಯೋಗದಲ್ಲಿ ಹುಡುಕ್ತಾ ಇರ್ತೀರೋ, ಅಥವಾ ಫ್ರೆಷರ್ ಇರ್ತೀರೋ, ಅಥವಾ ಹಳುಬರು ಇರ್ತೀರೋ, ಅಥವಾ ತುಂಬ ದಿನಗಳ ಕಾಲ ಆಯಿತು ಇನ್ನೂ ಉದ್ಯೋಗ ಸಿಕ್ಕಿಲ್ಲ ಅನ್ನೋಂಥವ್ರಾಗಿದ್ದರೆ ಈ ತಿಂಗಳಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಶುಭ ವಾರ್ತೆ ಅಥವಾ ಶುಭ ಸೂಚಕ ಸಿಗುವಂಥದ್ದಾಗತ್ತೆ. ಅಂದರೆ ಈಗ ಜುಲೈನಲ್ಲಿ ನೀವು ಇಂಟರ್ವ್ಯೂ ಕೊಟ್ಟಿರ್ತೀರಾ, ಸೊ ಆಗಸ್ಟಲ್ಲಿ ನಿಮ್ಮನ್ನು ಸೆಲೆಕ್ಟ್ ಮಾಡಬಹುದು ಮತ್ತು ನಿಮಗೆ ಒಂದು ರೀತಿಯಲ್ಲಿ ಖುಷಿ, ಆ ಒಂದು ಸೆಲೆಕ್ಟ್ ಮಾಡಿದಕ್ಕೂ ನಿಮ್ಮ ಒಂದು ಊಹೆಗೂ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇರುತ್ತೆ. ಅಂದರೆ ಎಲ್ಲೋ ಉದ್ಯೋಗ ಇಲ್ಲದವರಿಗೂ ಕೂಡ ಉದ್ಯೋಗ ಸಿಗುವಂಥದ್ದಾಗತ್ತೆ. ಸೊ ಇದು ಎರಡನೇ ಅನುಕೂಲಕರವಾಗಿ. ಇನ್ನು ಮೂರನೇ ವಿಷಯಕ್ಕೆ ಬರೋದಾದರೆ ಮದುವೆಯ ಒಂದು ಪ್ರಸ್ತಾಪ ಈ ಒಂದು ತಿಂಗಳಲ್ಲಿ ಆಗುತ್ತೆ. ಅದು ಹೆಣ್ಣಿರಲಿ ಗಂಡಿರಲಿ. ಸೊ ಇಷ್ಟು ದಿನ ಮದುವೆಯ ಬಗ್ಗೆ ಟಾಪಿಕ್ ಇರಲಿಲ್ಲ, ಬಟ್ ಈ ತಿಂಗಳಲ್ಲಿ ನಿಮ್ಮ ಅಭಿಪ್ರಾಯ ಪ್ರಕಾರ ಅಥವಾ ಮನೆಯವರ ಒತ್ತಾಯ ಪ್ರಕಾರ ನಿಮಗೆ ಮದುವೆ ಒಂದಿಷ್ಟು ಪ್ರಸ್ತಾಪ ಬರಲಾಗುತ್ತೆ. ಎಷ್ಟು ದಿನ ಅಂತ ಕಾಯೋದು, ಇನ್ನೂ ಹಿಂಗೆ ಕೂತ್ಕೊಂಡ್ರೆ ವಯಸ್ಸಾಗೋಗುತ್ತೆ, ಹಾಗೆ ಹೀಗೆ ಏನೋ ಒಂದು ಗ್ರೂಪ್ ಚರ್ಚೆ ಅಂತೀವಲ್ಲ, ಸೊ ಆ ರೀತಿಯಲ್ಲಿ ಒಂದು ನಡೀತಾ ಇರುತ್ತೆ ಪ್ರಸ್ತಾಪ. ಸೊ ಇಲ್ಲಿ ನಿಮಗೇನಾಗುತ್ತಂದರೆ ಸರಿ ಆಯಿತು ನಿಮ್ಮ ಇಷ್ಟ ಅಂತ ಗ್ರೀನ್ ಸಿಗ್ನಲ್ ಕೊಟ್ಬಿಡ್ತೀರಾ. ಸೊ ಹೀಗಾಗಿ ಮದುವೆ ಯೋಗ ಈ ಒಂದು ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಕೂಡಿ ಬರುವಂಥದ್ದಾಗುತ್ತೆ. ಇನ್ನು ನಾಲ್ಕನೇ ಅನುಕೂಲ ವಿಷಯಕ್ಕೆ ಬರೋದಾದರೆ ಸಂತಾನ ಭಾಗ್ಯ. ಅಂದರೆ ಯಾರೆಲ್ಲ ಸುಮಾರು ವರ್ಷಗಳಾಯಿತು ನಮಗೆ ಇನ್ನೂ ಮಕ್ಕಳಾಗಿಲ್ಲ, ಎಷ್ಟೋ ಡಾಕ್ಟ್ರನ್ನ ತೋರಿಸಿದ್ವಿ ಅಥವಾ ಎಷ್ಟೋ ವೈದ್ಯರನ್ನು ಏನಂತೀರ ಅವ್ರು ಕೊಡ್ತಕ್ಕಂತಹ ಮೆಡಿಸನ್ ಆಗಿರ್ಬೋದು, ಮತ್ತೊಂದು ಮಗದೊಂದು ಅನೇಕ ದೇವಸ್ಥಾನಗಳಿಗೆ ಹೋಗಿ ಬಂದಾಯಿತು, ಅಥವಾ ಇನ್ನಿತರ ನಾನಾ ರೀತಿಯ ಪ್ರಯತ್ನ ಮಾಡಿರ್ತಾರೆ. ಪಾಪ ಮಕ್ಕಳಾಗಿರಲ್ಲ, ಎಲ್ಲೋ ಕೊರಗು, ಒಂದು ರೀತಿ ಅಪಹಾಸ್ಯ, ಎಲ್ಲದಕ್ಕೂ ನೊಂದು ಹೋಗ್ಬಿಟ್ಟಿರ್ತಾರೆ. ಅದು ಇಂಥದ್ದೇ 10 ವರ್ಷ 5 ವರ್ಷ 2 ವರ್ಷ ಅಥವಾ ಏನಂತೀರ ಅದಕ್ಕಿಂತ ಹೆಚ್ಚಿನ ವರ್ಷದವರೆಗೂ ಇದ್ರೂ ಈ ಒಂದು ತಿಂಗಳಲ್ಲಿ ನಿಮಗೆ ಒಂದಿಷ್ಟು ಶುಭ ವಾರ್ತೆ ಸಿಗುವಂಥದ್ದಾಗುತ್ತೆ ಸಂತಾನ ಭಾಗ್ಯದ ಬಗ್ಗೆ. ಅದು ನಿಮಗೆ ಏನಂತೀರ ಒಳ್ಳೆಯ ಸಂತೋಷ, ತುಂಬ ಒಂದು ರೀತಿಯಲ್ಲಿ ಅಮೃತ ಸಿಕ್ಕ ರೀತಿಯಲ್ಲಿ. ಅಂದರೆ ಅಷ್ಟು ನೋವು ಒಂದು ದಿನದಲ್ಲೇ ನಿಮಗೆ ಗಾಯಬ್ ಮಾಡಿಬಿಡುತ್ತೆ. ಅದು 10 ವರ್ಷದಾಗಿರ್ಬೋದು, 15 ವರ್ಷದಾಗಿರ್ಬೋದು, 5 ವರ್ಷದಾಗಿರ್ಬೋದು. ಯಾಕಂದರೆ ತುಂಬ ನೋವಿರುತ್ತೆ, ಮಕ್ಕಳಾಗಿಲ್ಲ ಅನ್ನೋ ಒಂದು ಕೊರಗು. ಅದು ಈಗ ಯಾಕೆ ಆಗುತ್ತಂದರೆ ನಿಮ್ಮ ರಾಶಿಯಲ್ಲೇ ಗುರು ಬಂದಿರೋದ್ರಿಂದ ಮತ್ತು ಕೆಲವು ಗ್ರಹಗಳ ಸ್ಥಿತಿಗಳು ನಿಮಗೆ ಅನುಕೂಲಕರವಾಗಿ ಇರೋದರಿಂದ ನಿಮಗೆ ಈ ಸಂತಾನದ ಭಾಗ್ಯದ ಒಂದು ಶುಭ ಸೂಚಕ ಕರ್ಕಾಟಕ ರಾಶಿಯವರಿಗೆ ಸಿಗುವಂಥದ್ದಾಗುತ್ತೆ.
ಇನ್ನು 5ನೇ ವಿಷಯಕ್ಕೆ ಬರೋದಾದರೆ ಅನುಕೂಲಕರ ವಾತಾವರಣದಲ್ಲಿ, ಇಲ್ಲಿ 5ನೇದರಲ್ಲಿ ನಿಮಗೆ ಸಂಬಂಧಪಟ್ಟಂತೆ ವೈಯಕ್ತಿಕ ಕೆಲವು ಸಮಸ್ಯೆಗಳು ತಂತಾನೆ ಬಗೆಹರಿದಂತಾಗುತ್ತೆ. ಇಷ್ಟು ದಿನ ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ರಿ, ನಾನಾ ರೀತಿಯಲ್ಲಿ ಅದಕ್ಕೊಂದು ರೀತಿಯಲ್ಲಿ ಏನಂತೀರ, ತುಂಬ ಹಗಲು ಇರುಳನ್ನೋದೇ ಅದಕ್ಕೆ ಶ್ರಮ ವಹಿಸ್ತಾ ಇದ್ರಿ. ಬಟ್ ಆದರೂ ಅದು ಸಮಸ್ಯೆ ಹಾಗೇ ಇರ್ತಿತ್ತಾಗಲಿ, ಅದೇನು ಇಂಪ್ರೂವ್ನೇ ಆಗ್ತಾ ಇರಲಿಲ್ಲ. ಇದರಿಂದ ತುಂಬ ನೊಂದು ಬೆಂದು ಹೋಗ್ಬಿಟ್ಟಿದ್ರಿ. ಈಗ ಏನಾಗೋಗ್ಬಿಡುತ್ತೆ, ಇದಕ್ಕಿದಂಗೆ ಅದು ಗಯಾಬು, ಆ ಸಮಸ್ಯೆನೇ ಇಲ್ಲ. ಉದಾಹರಣೆಗೆ ನಿಮ್ಮ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ತುಂಬ ಪ್ರಯತ್ನ ಮಾಡ್ತಾಯಿದ್ರಿ, ಎಲ್ಲ ಡಾಕ್ಟ್ರನ್ನ ತೋರಿಸಿ ಆಯಿತು, ಮತ್ತೊಂದಾಯಿತು, ಮಗದೊಂದಾಯಿತು, ಏನಂತ ಗೊತ್ತಿಲ್ಲ. ಕಡಿಮೆ ಆಗುತ್ತೆ ಹೋಗ್ರಿ ಅಂತ ಕಳಿಸೋರು, ಅದು ಬಂದಮೇಲೆ ಒಂದಿಷ್ಟು ದಿನ ಇರುತ್ತೆ, ಮತ್ತೆ ಅದೇ ಹಾಡು. ಸೊ ಈಗೇನಾಗ್ತಾ ಇದೆ ಅಂದರೆ ಆಗಸ್ಟಲ್ಲಿ ಅದಕ್ಕೂ ಪೂರ್ಣ ವಿರಾಮ ಸಿಗುವಂಥದ್ದಾಗುತ್ತೆ. ಇನ್ನು 6ನೇ ಅನುಕೂಲ ವಿಷಯಕ್ಕೆ ಬರೋದಾದರೆ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳಲ್ಲಿ ನಿಮಗೆ ಒಂದಿಷ್ಟು ಶುಭ ಸಮಾಚಾರಗಳು ಪದೇ ಪದೇ ಸಿಗುವಂಥದ್ದು ಇರುತ್ತೆ. ಅದು ಯಾವುದೋ ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಂಥದ್ದು, ನಿಮ್ಮ ಫ್ಯಾಮ್ಲಿಗೆ ಸಂಬಂಧಪಟ್ಟಂಥದ್ದು, ನಿಮ್ಮ ವೈಯಕ್ತಿಗೆ ಸಂಬಂಧಪಟ್ಟಂಥದ್ದು, ಅಥವಾ ಇನ್ನಿತರ ಯಾವುದೋ ಒಂದು ಶುಭ ಸಮಾಚಾರ ಪ್ರತಿ ವಾರ ನಿಮ್ಮ ಒಂದು ಪೋಸ್ಟ್ಮೆನ್ ತಂದು ಕೊಟ್ಟಂಗೆ ನಿಮಗೆ ಕಿವಿಗೆ ಬೀಳ್ತಾ ಇರುತ್ತೆ. ಆನಂದವಾಗಿ ಇರ್ತೀರಾ ಅಂತಲೇ ಹೇಳ್ಬೋದು. ಇನ್ನು 7ನೇ ಒಂದು ಅನುಕೂಲಕರ ವಾತಾವರಣದ ಬಗ್ಗೆ ಹೇಳೋದಾದರೆ, ನಿಮಗೆ ಇತ್ತೀಚೆಗೆ ಏನೋ ಒಂದು ಹೊಸ ವಿಷಯ ಕಲಿಬೇಕಂತ ಆಸಕ್ತಿ ಜಾಸ್ತಿ ಆಗೋಗುತ್ತೆ. ಏಕೆಂದರೆ ಬುಧ ಮತ್ತು ನಿಮ್ಮ ರಾಶಿಗೆ ಬರ್ತಾನೆ. ಸೊ ಬುಧ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾಲೆಜ್ ಗ್ರಹ ಅಂತ ಕರಿತೀವಿ, ಅಂದರೆ ಒಳ್ಳೆಯ ಬುದ್ಧಿ ಕೊಡುವಂತಹ ಗ್ರಹ ಅದು. ಸೊ ಅದು ಬಂದಾಗ ಏನಾಗುತ್ತಂದರೆ ಹೊಸ ವಿಷಯಗಳನ್ನು ಕಲೀಲಿಕ್ಕೆ ಆಸಕ್ತಿ ಜಾಸ್ತಿ ಆಗುತ್ತೆ. ಅದರಲ್ಲಿ ಪ್ರಿಯಾರಿಟಿ ಸಂಗೀತಕ್ಕೆ ಜಾಸ್ತಿ ವಾಲ್ಕೊಳ್ಳುವಂಥದ್ದು ಇರುತ್ತೆ, ಅಥವಾ ನೃತ್ಯ, ಮತ್ತೊಂದು ಮಗದೊಂದು. ಬಟ್ ನಿಮಗೆ ಹೊಸ ವಿಷಯ ಕಲೀಲಿಕ್ಕೆ ತುಂಬ ಅನುಕೂಲಕರ ವಾತಾವರಣ ಈ ಒಂದು ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಸಿಗುವಂಥದ್ದಾಗುತ್ತೆ. ಇದಿಷ್ಟು ಒಳ್ಳೆಯ ಒಂದಿಷ್ಟು ವಾತಾವರಣ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಸಿಗುವಂಥದ್ದಾಗುತ್ತೆ. ಇನ್ನು ಅನಾನುಕೂಲ ವಿಷಯಗಳಿಗೆ ಬರೋದಾದರೆ, ಅಂದರೆ ಈ ಒಂದು ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ, ಅದರಲ್ಲಿ ಮೊದಲನೆಯದು ಅಂತ ಹೇಳಿದರೆ, ನೀವು ನಂಬಿರತಕ್ಕಂಥ ವ್ಯಕ್ತಿ ಮಾತಿನಿಂದ ಮೋಸ ಹೋಗ್ಬಿಡ್ತೀರ. ಅವ್ರಿಗೇನೋ ಹೇಳ್ಬಿಡ್ತಾರೆ, ನೀವು ಮಾಡಿಬಿಡ್ತೀರ. ಅದು ದಿನ ಕಳೆದಂತೆ ಗೊತ್ತಾಗ್ತಾ ಇದೆ ನೀವು ಮೋಸ ಹೋಗಿದ್ದೀರಾ ಅಂತ. ಅವ್ರು ತುಂಬ ಆತ್ಮೀಯರೇ ಅಂತಲೇ ತಿಳ್ಕೊಳ್ಳಿ, ಅಥವಾ ನೀವು ಅವ್ರನ್ನ ಬಲವಾಗಿ ನಂಬಿದ್ದೀರಿ ಅಂತಲೇ ತಿಳ್ಕೊಳ್ಳಿ. ಬಟ್ ಆ ನಂಬಿಕೆಯನ್ನೇ ನಿಮಗೆ ಸ್ವಲ್ಪ ಹಿನ್ನಡೆ ಅನುಭವಿಸಿದಂಗೆ ಆಗುತ್ತೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ. ಅಂದರೆ ವಿಶ್ವಾಸದಿಂದ ಇರತಕ್ಕಂಥವ್ರೆ ಬೆನ್ನಿಗೆ ಚೂರಿ ಹಾಕ್ಬಿಡ್ತಾರೆ. ಇಷ್ಟೇ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ, ಬೆನ್ನಿಗೆ ಚೂರಿ ಹಾಕೋರು ಜಾಸ್ತಿ ಇರ್ತಾರೆ. ಇನ್ನು 2ನೇ ಅನಾನುಕೂಲ ಅಂದರೆ ಶತ್ರುಗಳು. ಹಿತಶತ್ರುಗಳು ಅಂತ ಆದರೂ ತಿಳ್ಕೊಳ್ಳಿ, ಅಥವಾ ಶತ್ರುಗಳಂತ ಆದರೂ ತಿಳ್ಕೊಳ್ಳಿ. ಇವರು ಒಂದು ಕಾಟ ನಿಮಗೆ ಪದೇ ಪದೇ ಕಾಡ್ತಾ ಇರುತ್ತೆ. ಅದು ಆರ್ಥಿಕವಾಗಿ ಆಗಿರ್ಬೋದು, ವೈಯಕ್ತಿಕವಾಗಿ ಆಗಿರ್ಬೋದು, ವ್ಯಾವಹಾರಿಕವಾಗಿ ಆಗಿರ್ಬೋದು. ಈ ಶತ್ರುಗಳು ಒಂದು ರೀತಿಯಲ್ಲಿ ಈ ಕಾಂಗ್ರೆಸ್ ಗಿಡ ಇದ್ದಂಗೆ ಬೆಳಿತಾನೆ ಇರ್ತಾರೆ ಈ ಒಂದು ತಿಂಗಳಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಅನಾನುಕೂಲದಲ್ಲಿ 4ನೇ ವಿಷಯಕ್ಕೆ ಬರೋದಾದರೆ, ಸ್ವಲ್ಪ ನಿಮ್ಮ ಮಾತಿನ ಭರಾಟೆಯಲ್ಲಿ ಸಿಕ್ಕಾಕಿಕೊಳ್ಳುವಂಥದ್ದಾಗತ್ತೆ. ಏಕೆಂದರೆ ಬುಧ ಈಗ ಹಿಮ್ಮುಖ ಚಲನೆಯಲ್ಲಿ ಇದ್ದಾರೆ. ಈಗ ಅವರು ಮತ್ತೆ ನಿಮ್ಮ ರಾಶಿಗೆ ಬರ್ತಾರೆ. ಬರೋವರೆಗೂ ನಿಮ್ಮ ಮಾತು ಅಂದರೆ ತಪ್ಪಲ್ಲಿ ಸಿಕ್ಕಾಕೊಂಡು ಬಿಡ್ತೀರಾ. ಸುಮ್ಮನೆ ಏನೋ ಈ ಗ್ಯಾರಂಟಿ ವಾರಂಟಿ ಕೊಟ್ಬಿಡೋದು, ನಾ ಬರ್ತೀನಿ, ನಾನು ನೋಡ್ಕೊಳ್ತೀನಿ, ನೀವು ಹೋಗೋದೇ ಇಲ್ಲ. ಸೊ ಅವಾಗ ಏನಾಗುತ್ತೆ, ಅಟ್ಯಾಕ್ ಆ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿಯಲ್ಲಿ ತಪ್ಪಲ್ಲಿ ಸಿಕ್ಕಾಕೊಳ್ತೀರಾ. ಸೊ ಅಥವಾ ನೀವು ಒಂದು ಜಾಗದಲ್ಲಿ ಎಲ್ಲೋ ಒಂದು ಕಷ್ಟದಲ್ಲಿ ಇದ್ದೀರಾ ಅಂದ್ಕೊಳ್ಳಿ, ನೀವು ಫೋನ್ ಮಾಡ್ತೀರಾ, ಅವರು ಇದೇ ಡೈಲಾಗ್ ಹೊಡಿತಾರೆ, ಅವ್ರು ಬರೋದೇ ಇಲ್ಲ. ಈ ರೀತಿಯಲ್ಲಿ ಕರ್ಕಾಟಕ ರಾಶಿಯವರಿಗೆ ಲಾಕ್ ಆಗುವಂಥ ಅವಕಾಶಗಳಿದೆ. ಇನ್ನು 5ನೇ ಒಂದು ಅನಾನುಕೂಲ ವಿಷಯಕ್ಕೆ ಬರೋದಾದರೆ, ಸ್ವಲ್ಪ ಅನಾರೋಗ್ಯದ ಸಮಸ್ಯೆ ಈ ತಿಂಗಳಲ್ಲಿ ಕಾಡುವಂಥದ್ದಾಗತ್ತೆ. ಸ್ವಲ್ಪ ಮಾನಸಿಕ ಒತ್ತಡಗಳು ಬೀಳುವಂಥದ್ದಾಗತ್ತೆ. ಮತ್ತು ಒಂದಿಷ್ಟು ವಾದ ವಿವಾದಗಳಂತೀವಿ, ಅದು ನಿಮಗೆ ಈ ತಿಂಗಳಲ್ಲಿ ಸಣ್ಣ ಪುಟ್ಟದ್ದು ಒಮ್ಮೊಮ್ಮೆ ಹೈಫೈ ರೀತಿಯಲ್ಲಿ ಹೋಗುವಂಥದ್ದು ಇದೆ. ಹಾಗಾಗಿ ಸ್ವಲ್ಪ ನಾವು ಹೇಳೋದಿಷ್ಟೇ, ಅವಶ್ಯಕತೆ ಇದ್ದರೆ ಮಾತಾಡಿ, ಅವಶ್ಯಕತೆ ಇಲ್ಲ ಅಂದರೆ ವಿಡ್ರಾ ಮಾಡ್ಕೊಳ್ಳೋದು ಅಥವಾ ಜಾಗದಿಂದ ಹೊರಗಡೆ ಬರೋದೇ ಉತ್ತಮ ಅಂತ ನಮ್ಮ ಒಂದು ಸಲಹೆ. ಇದಿಷ್ಟು ಅನುಕೂಲ ಅನಾನುಕೂಲ ಇರತಕ್ಕಂತಹ ವಿಷಯಗಳು ಈ ಒಂದು ಆಗಸ್ಟ್ ತಿಂಗಳಲ್ಲಿ. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ, ಕರ್ಕಾಟಕ ರಾಶಿಯವರಿಗೆ ಸಾಧ್ಯವಾದಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಣೆ ಮಾಡಿ, ಅದೇ ರೀತಿ ಗಣೇಶ ಪಂಚರತ್ನ ಸ್ತೋತ್ರವನ್ನು ಪಠಣೆ ಮಾಡಿ, ಮತ್ತು ಬಡವರಿಗೆ ಅನ್ನದಾನವನ್ನು ಮಾಡಿ. ಇದರಿಂದ ನಿಮಗೆ ಅನುಕೂಲಕರ ವಾತಾವರಣ ಸೃಷ್ಟಿಯಾಗುತ್ತೆ. ಆ ಗಣೇಶ ವಿಘ್ನ ನಿವಾರಕ ನಿಮ್ಮ ಅನೇಕ ಕಷ್ಟಗಳನ್ನು ದೂರ ಮಾಡ್ತಾ ಇರ್ತಾರೆ.
ಅಂತಲೇ ಹೇಳ್ಬೋದು. ಇದಾಗಿತ್ತು ಕರ್ಕಾಟಕ ರಾಶಿಯವರ ಆಗಸ್ಟ್ ತಿಂಗಳ ಮಾಸಿಕ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭಯಾತ್, ಸರ್ವೇ ಜನಃ ಸುಖಿನೋ ಭವಂತು.